ಜಾಬ್ ಅಪ್ಡೇಟ್ ಕೊಡಿ. ತುಂಬಾ ಜನ ಈ ಒಂದು ಕಮೆಂಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಿದ್ರಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗಾಗಿ ಇವತ್ತು ಒಂದು ಬಿಗ್ ಜಾಬ್ ಅಪ್ಡೇಟ್ ಜೊತೆ ನಾನು ನಿಮ್ಮೆಲ್ಲರೂ ಮುಂದೆ ಬಂದಿದ್ದೀನಿ. ಒಂದು ದೊಡ್ಡ IT ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅನ್ನೋದು ತುಂಬಾ ಜನ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ಹೈಯರ್ ಕ್ಲಾಸ್ ಆಗಿರ್ಬೋದು ಯಾರಿಗಾದ್ರೂ ಸಹ ಒಂದು ದೊಡ್ಡ ಕನಸಿರುತ್ತೆ IT ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅಂತ. ಅಂಡ್ ಈ ಒಂದು ಆಪರ್ಚುನಿಟಿ ನಿಮ್ಮೆಲ್ಲರಿಗಾಗಿ TCS ಅಲ್ಲಿ ಇದು ಬಿಗ್ ಮೆಗಾ ವಾಕ್ ಇನ್ ಡ್ರೈವ್ ನಡೀತಿದೆ, ವೇರ್ ತುಂಬಾ ಪೊಸಿಷನ್ಸ್ಗೆ ಇವರು ಹೈಯರ್ ಮಾಡ್ತಿದ್ದಾರೆ. ಸೊ ಈ ಒಂದು ಕಂಪ್ಲೀಟ್ ವಿಡಿಯೋ ಇಂಟರ್ವ್ಯೂ ಎಲ್ಲಿ ನಡೀತಿದೆ ಅಂಡ್ ಇಂಟರ್ವ್ಯೂಗೆ ಯಾವ ತರ ಪ್ರಿಪೇರ್ ಆಗಬೇಕು, ಎಷ್ಟು ತರ ರೌಂಡ್ಸ್ ಬರುತ್ತೆ, ಟೈಮಿಂಗ್ ಅಂಡ್ ಯಾವ್ಯಾವ ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಇದೆ ಅಂಡ್ ಯಾವ್ಯಾವ ಪೊಸಿಷನ್ಸ್ಗೆ ಹೈಯರ್ ಮಾಡ್ತಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ಇದು ಫ್ರೆಷರ್ಸ್ಗೆ ಮಾತ್ರ ಅಲ್ಲ, ಎಕ್ಸ್ಪೀರಿಯನ್ಸ್ಡ್ ಪೀಪಲ್ನ ಸಹ ಇವ್ರು ಇಲ್ಲಿ ಹೈಯರ್ ಮಾಡ್ತಿದ್ದಾರೆ. ಯಾವ ಕಂಪ್ನಿನಲ್ಲಿ ವಾಕ್ ಇನ್ ಡ್ರೈವ್ ನಡೀತಿದೆ ಅಂಡ್ ಏನೇನು ತಗೊಂಡು ಹೋಗಬೇಕು, ನೀವು ಯಾವ ತರ ಪ್ರಿಪೇರ್ ಆಗಬೇಕು ಅಂಡ್ ಯಾವ್ಯಾವ ತರ ರೌಂಡ್ಸ್ ಆಫ್ ಇಂಟರ್ವ್ಯೂ ನಡೆಯುತ್ತೆ, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ. ನಿಮ್ಮೆಲ್ರಿಗೂ ಗೊತ್ತಿರಂಗೆ TCS ಇಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಸರ್ವಿಸ್ ಕಂಪನಿ ಅಂಡ್ ಇವರು ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲದೆ ಹೈದರಾಬಾದ್ನಲ್ಲೂ ಕೂಡ ಇವರ ಒಂದು ವಾಕ್ ಇನ್ ಡ್ರೈವ್ ನ ನಡೆಸ್ತಿದ್ದಾರೆ ಆನ್ February 15. ಒಂದಲ್ಲ ಎರಡಲ್ಲ ಅಂತ ತುಂಬಾ ಪೊಸಿಷನ್ಸ್ಗೆ ಇವರು ಹೈರಿಂಗ್ ನಡೆಸ್ತಿದ್ದಾರೆ. ಈ ಒಂದು ಆಪರ್ಚುನಿಟಿ ಫ್ರೆಷರ್ಸ್ ಮಾತ್ರ ಅಲ್ಲದೆ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ಗೂ ಸಹ ಒಂದು ಬಿಗ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಹೂ ಆರ್ ಪ್ಲಾನಿಂಗ್ ಟು ಸ್ವಿಚ್ ಯುವರ್ ಕಂಪನಿ ಅಥವಾ ಹೂ ಇಸ್ ಲುಕಿಂಗ್ ಔಟ್ ಫಾರ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ವರ್ಕ್ ಇನ್ ಬಿಗ್ IT ಕಂಪನಿ ಅಂತ ಹೇಳ್ಬೋದು. Basically, Bangalore-nalli Linux administrator who is experienced with Linux server management, troubleshooting, system monitoring and maintenance. Network data specialist. Idralli who has a very strong knowledge of data networks, routers, switches and network performance monitoring. Network security specialist. Proficiency in network security protocols, firewalls and threat management. VMware administrator andre solid background in VMware technologies, virtualization and infrastructure management. ServiceNow administrator who has experience in ServiceNow platform management, workflow automation and ITSM process. Active Directory administrator andre who have a very strong skills in managing Active Directory group policies and user accounts. ಮತ್ತೆ ಅಷ್ಟೇ ಅಲ್ಲದೆ ಸಪೋರ್ಟ್ ಫಾರ್ ಸರ್ವಿಸ್ ಡೆಸ್ಕ್. ಸೊ ಬೇಸಿಕಲಿ ಈ ಒಂದು ರೋಲ್ಸ್ಗೆ ಬ್ಯಾಂಗ್ಳೂರಲ್ಲಿ ದೇ ಆರ್ ಹೈರಿಂಗ್ ಪೀಪಲ್ ಅಂಡ್ ಇನ್ ಹೈದರಾಬಾದ್ ದೇ ಆರ್ ಮೇನ್ಲಿ ಫೋಕಸಿಂಗ್ ಆನ್ SSCM, expertised in system center configuration manager and software deployment and patch management and also service desk. ಸೊ ಈ ಒಂದು ಸರ್ವಿಸ್ ಡೆಸ್ಕ್ ಏನು ಅಂತ ಅಂದರೆ ಇಟ್ ಇಸ್ ರಿಯಲಿ ಗುಡ್ ಫಾರ್ ಫ್ರೆಷರ್ಸ್. ಇನಿಷಿಯಲಿ ಅನ್ಸುತ್ತೆ ನಿಮಗೆ ದಟ್ ಸರ್ವಿಸ್ ಡೆಸ್ಕ್ಗೆ ಯಾರು ಹೋಗ್ತಾರೆ ಅದು ಇದು ಅಂತ. ಇನಿಷಿಯಲಿ ನಿಮ್ಮ ಒಂದು ಜಾಬ್ ಕೆರಿಯರ್ನ ಸ್ಟಾರ್ಟ್ ಮಾಡುವಾಗ ಅಯ್ಯೋ ಸರ್ವಿಸ್ ಡೆಸ್ಕ್ ಅಂತ ತುಂಬ ಜನ ತಲೆಗೆ ಬರುತ್ತೆ. ಐ ಡೂ ಗೆಟ್ ದ್ಯಾಟ್. ಬಟ್ ಟ್ರಸ್ಟ್ ಮೀ, ನಿಮಗೆ ಅಷ್ಟೊಂದು ಟೆಕ್ನಿಕಲ್ ನಾಲೆಜ್ ಇರಲ್ಲ. ಬಟ್ ನೀವು IT ಕಂಪನಿಗೆ ಸೇರ್ಕೊಬೇಕು ಅಂದರೆ ಸರ್ವಿಸ್ ಡೆಸ್ಕ್ ಇಸ್ ಅ ವೆರಿ ಗುಡ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸರ್ವಿಸ್ ಡೆಸ್ಕಲ್ಲೂ ಸಹ ಎರಡು ಥರ ನಿಮಗೆ ಡಿಫ್ರೆಂಟ್ ರೋಲ್ಸ್ ಇರುತ್ತೆ. ವೆರ್ ಇಸ್ ಒನ್ ಇಸ್ ವಾಯ್ಸ್ ಆ್ಯಂಡ್ ಅನದರ್ ಒನ್ ಇಸ್ ನಾನ್ ವಾಯ್ಸ್ ಅಂತ. ಸೊ ಇವರು ಬೇಸಿಕಲಿ ಮಾಡ್ತಿರೋದು ನಾನ್ ವಾಯ್ಸ್ಗೆ. ಸೊ ಇದು ನೀವು ಯಾವುದೇ ಒಂದು ಏನಂತಾರೆ, ಇದು ಯಾವುದೇ ಒಂದು ಕಾಲ್ ಸೆಂಟರ್ ಥರ ಈ ಥರ ಇರಲ್ಲ ಸರ್ವಿಸ್ ಡೆಸ್ಕ್ ಅಂದರೆ. ಅದು ಒಂದು ಎಲ್ಲರ ತಲೆಯಲ್ಲೂ ಕುತ್ಕೊಂಡಿರುತ್ತೆ ಸರ್ವಿಸ್ ಡೆಸ್ಕ್ ಅಂದಿದ ತಕ್ಷಣ. ಸೊ ಕಾಲ್ ಸೆಂಟರ್ ಖಂಡಿತ ಅಲ್ಲ. ಸೊ ಇವಾಗ ಇಂಟರ್ವ್ಯೂ ಇದೆ ಅಂತ ಗೊತ್ತಾಯಿತು, ಯಾವಾಗ ಅಂತ ಗೊತ್ತಾಯಿತು. ಬಟ್ ಇಂಟರ್ವ್ಯೂಗೆ ಏನೇನು ತೊಗೊಂಡೋಗ್ಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ ಅಲ್ಲ. ಸೊ ನಾನಿದ್ದೀನಿ, ವರಿ ಮಾಡಬೇಡಿ. ಈ ಒಂದು ವಾಕ್ ಇನ್ ಡ್ರೈವ್ಗೆ ನೀವು ತೊಗೊಂಡೋಗ್ಬೇಕಾಗಿರೋದು ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ ಏನು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಫ್ರೆಷರ್ಸಿಗಂದರೆ ನಿಮ್ಮದು ಹೊಸ ರೆಸ್ಯೂಮ್ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ, ನೀವು ಮಾಡಿರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನು ಆಲ್ರೆಡಿ ಒಂದು 2-3 ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಪ್ಲೀಸ್ ಹೋಗಿ ಆ ವೀಡಿಯೋಸ್ನ ರೆಫರ್ ಮಾಡಿ ಆ್ಯಂಡ್ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಸೊ ಹೋಗಿ ಮಿಸ್ ಮಾಡಿದೆ ನೋಡಿ. ಸೊ ಫಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ರೆಸ್ಯೂಮ್. ಸೊ ಎಕ್ಸ್ಪೀರಿಯನ್ಸ್ಡ್ ಇರೋರು ನೀವು ಯಾವ ಕಂಪ್ನಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಆ್ಯಂಡ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಯಾವ ಸ್ಕಿಲ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೀವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಫಾರ್ ಫ್ರೆಷರ್ಸ್ ಇಟ್ಸ್ ಲೈಕ್ ನಾರ್ಮಲ್, ನಿಮ್ಮದು ಸ್ಕಿಲ್ಸ್ ಏನಿದೆ, ಪ್ರಾಜೆಕ್ಟ್ಸ್ ಏನು ಮಾಡಿದ್ದೀರಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರತಿಯೊಂದನ್ನು ನೀವು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಒಂದು ಗೌರ್ಮೆಂಟ್ ID ಪ್ರೂಫ್, ವಿಚ್ ಇಸ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಯಾವುದೋ ಒಂದು ಒಟ್ಟಿನಲ್ಲಿ ಒಂದು ಗೌರ್ಮೆಂಟ್ ID ಪ್ರೂಫ್ನ ನೀವು ತೊಗೊಂಡೋಗ್ಬೇಕು. ಆ್ಯಂಡ್ ಥರ್ಡ್ ಬಂದುಬಿಟ್ಟು ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದಿದ ತಕ್ಷಣ ಸ್ಕೂಲಲ್ಲಿ ತೆಗ್ಸಿರೋದು ಅದನ್ನೆಲ್ಲ ತೊಗೊಂಡು ಹೋಗಬೇಡಿ ಪ್ಲೀಸ್. ಬಿಕಾಸ್ ನಾನು ಈ ಥರ ಕೆಲಸಗಳೆಲ್ಲ ಮಾಡಿದ್ದೀನಿ. ಡೋಂಟ್ ಡೂ ದ್ಯಾಟ್. ರೀಸೆಂಟಾಗಿ ಇವಾಗ ಒಂದು 3-4 ಮಂತ್ಸ್ ಅಥವಾ 1-2-3 ಮಂತ್ಸಲ್ಲಿ ನೀವು ತೆಗ್ಸಿರೋ ಅಂಥ ಫೋಟೋನ ನೀವು ತೊಗೊಂಡು ಹೋಗಿ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಒಂದು 5-6 ತೊಗೊಂಡೋಗಿ, ಪರವಾಗಿಲ್ಲ, ಏನೂ ಆಗಲ್ಲ. ಆ್ಯಂಡ್ ಫೋರ್ತ್ ಬಂದು ನಿಮ್ಮ ಎಜುಕೇಷನಲ್ ಸರ್ಟಿಫಿಕೇಟ್ಸ್, ಲೈಕ್ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆ್ಯಂಡ್ ನಿಮ್ಮ ಪ್ರೊವಿಷನಲ್ ಸರ್ಟಿಫಿಕೇಟ್ ಪ್ರತಿಯೊಂದರೂ ನೀವು ತೊಗೊಂಡು ಹೋಗಬೇಕಾಗುತ್ತೆ.
ವಿ ಆರ್ ಇಂಟು ಮೇನ್ ಥಿಂಗ್ ಅಂತ ಹೇಳ್ಬೋದು, ಸೆಲೆಕ್ಷನ್ ಪ್ರೋಸೆಸ್. ಈ ಒಂದು ಪ್ರೋಸೆಸ್ಸಲ್ಲೇ ತುಂಬ ಜನ ಫುಲ್ಲು ಅಳ್ಳಾಡ್ಬಿಡೋದು. ಸೊ ಇದನ್ನು ನೀವು ಭಯ ಪಡ್ಕೊಳ್ದಂಗೆ ಹೆಂಗೆ ಕ್ರ್ಯಾಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದ್ರ ಬಗ್ಗೆನೂ ಕೂಡ. ಆ್ಯಂಡ್ ಆ ವಿಡಿಯೋನ ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕಿರ್ತೀನಿ, ಸೊ ಹೋಗಿ ನೋಡಿ. ಒಂದು ವಾಕ್ ಇನ್ ಡ್ರೈವ್ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ 3 ರೌಂಡ್ಸ್ ಇರುತ್ತೆ. ದ ಫಸ್ಟ್ ಒನ್ ಇಸ್ ಟೆಕ್ನಿಕಲ್ ರೌಂಡ್. ಟೆಕ್ನಿಕಲ್ ರೌಂಡಲ್ಲಿ ನಿಮ್ಮ ಒಂದು ಟೆಕ್ನಿಕಲ್ ನಾಲೆಜ್ ಅಥವಾ ನೀವು ಒಂದು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ ಅಲ್ಲಿ ಏನೇನು ವರ್ಕ್ ಮಾಡಿದ್ವಿ ಆ ಟೆಕ್ನಿಕಲ್ ಬೇಸಿಸಲ್ಲಿ ನಿಮಗೆ ಒಂದಷ್ಟು ಕ್ವೆಶನ್ಸ್ ಕೇಳ್ತಾರೆ ಆ್ಯಂಡ್ ಯು ಪೀಪಲ್ ಹ್ಯಾವ್ ಟು ಆನ್ಸರ್ ದ್ಯಾಟ್. ಆ್ಯಂಡ್ ಸೆಕೆಂಡ್ ರೌಂಡ್ ಬಂದು ಸ್ಕಿಲ್ಸ್. ನಿಮ್ಮ ಸ್ಕಿಲ್ಸ್, ಇಫ್ ಯು ಆರ್ ಅ ಫ್ರೆಶರ್, ನೀವು ಕೆಲವೊಂದು ಪ್ರಾಜೆಕ್ಟ್ಸ್ ಮಾಡಿರ್ತೀರಾ ಡ್ಯೂರಿಂಗ್ ಎ ಫೈನಲ್ ಇಯರ್ಸ್, ಇಂಟರ್ನ್ಶಿಪ್ಸ್ ಮಾಡಿರ್ತೀರಾ, ಕೆಲವೊಂದು ಕೋರ್ಸಸ್ ಮಾಡಿರ್ತೀರಾ. ಸೊ ಈ ಥರ ನಿಮ್ಮ ಸ್ಕಿಲ್ಸ್ನ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ಸೇಮ್ ಇನ್ಕ್ಲೂಡ್ಸ್ ಟು ಎಕ್ಸ್ಪೀರಿಯನ್ಸ್ ಪೀಪಲ್ ಆಲ್ಸೋ. ನೀವು ಒಂದು ನಿಮ್ಮ ಸ್ಕಿಲ್ಸ್ ಏನೇನಿರುತ್ತೆ ಆ್ಯಂಡ್ ನೀವು ಹಿಂದಿನ ಕಂಪನಿನಲ್ಲಿ ಏನೇನು ಸ್ಕಿಲ್ಸ್ ಕಲ್ತಿದ್ದೀರಿ ಆ್ಯಂಡ್ ನೀವು ಯಾವುದಾದ್ರೂ ಟೂಲ್ಸ್ ಡೆವಲಪ್ ಮಾಡಿದರೆ ಅದನ್ನು ಹೇಳೋದಾಗಿರ್ಬೋದು, ಅಥವಾ ನಿಮ್ಮ ಟೀಮ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್, ನೀವಲ್ಲಿ ಏನಾದರೂ ಟೀಮ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿದರೆ, ಸೊ ಈ ಥರ. ಸೊ ಸ್ಕಿಲ್ಸ್ ಅಂದರೆ ಸೊ ಯು ಪೀಪಲ್ ಹ್ಯಾವ್ ಟು ಇನ್ಕ್ಲೂಡ್ ಆಲ್ ಆಫ್ ದೀಸ್. ಆ್ಯಂಡ್ ಇದನ್ನು ನೀವು ಇಂಟರ್ವ್ಯೂವರ್ ಮುಂದೆ ಒಂದು ಸ್ವಲ್ಪನೂ ಭಯ ಪಡ್ದಂಗೆ ಹೇಳಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಲೇ ಹೇಳ್ಬೋದು, ವಿಚ್ ಇಸ್ HR ಇಂಟರ್ವ್ಯೂ. HR ಇಂಟರ್ವ್ಯೂ ತುಂಬಾ ಇಂಪಾರ್ಟೆಂಟ್. ನಿಮಗೆ ಒಂದು ಜಾಬ್ ಆಗಬೇಕು ಅಂದರೆ ಇಲ್ಲಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬಿಹೇವಿಯರ್, ನಿಮ್ಮ ಸ್ಕಿಲ್ಸ್ ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಇವಾಗ ನಾನು ಏನು 3 ಪಾಯಿಂಟ್ಸ್ ಹೇಳಿದ್ನಲ್ಲ ಅವಾಗಿಂದ, ಈ 3 ಪಾಯಿಂಟ್ಸ್ ಬಗ್ಗೆನೂ ಒಂದು ವೀಡಿಯೋದಲ್ಲಿ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ ಕಂಪ್ಲೀಟಾಗಿ. ಸೊ ನಿಮಗೆ ನೋಡಿದ್ರೆ ಅದರಲ್ಲಿ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಆ್ಯಂಡ್ ಅಷ್ಟೇ, ಈ 3 ರೌಂಡ್ಸ್ ಅಷ್ಟೇ ಇರುತ್ತೆ. ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ನೀವು ಲೇಟಾಗಿ ಹೋಗಬೇಡಿ. ಅಟ್ಲೀಸ್ಟ್ ಸ್ವಲ್ಪ ಬೇಗ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ಸ್ ಎಲ್ಲ ಏನೇನಿದೆ ಪ್ರಾಪರಾಗಿ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಇಂಟರ್ವ್ಯೂನ ಕಾಮ್ ಆ್ಯಂಡ್ ಕಂಪೋಸಾಗಿ ಅಟೆಂಡ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಮೈಂಡ್ ಕಾಮ್ ಆಗಿದ್ರೇ ನೀವು ಪ್ರಾಪರಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಸೊ ಮೇಕ್ ಶೋರ್ ದ್ಯಾಟ್ ನೀವು ಸ್ವಲ್ಪ ಲೊಕೇಶನ್ಗೆ ಬೇಗನೆ ಹೋಗಿ ಪ್ರತಿಯೊಂದು ರಿಜಿಸ್ಟ್ರೇಷನ್ನು ಮುಗಿಸಿ ಕ್ಲೀನಾಗಿ ಪ್ರಿಪೇರ್ ಆಗಿ ಆರಾಮಾಗಿ ನಿಮ್ಮ ಇಂಟರ್ವ್ಯೂನ ಕೊಡಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಥಿಂಗ್, ಈ ಒಂದು ಇಂಟರ್ವ್ಯೂ ಎಲ್ಲಿ ನಡೀತಿದೆ, ನಾಗಲೇ ಹೇಳ್ದಂಗೆ ಈ ಒಂದು ಇಂಟರ್ವ್ಯೂ ಪ್ರೋಸೆಸ್ ಬ್ಯಾಂಗ್ಳೂರು ಮತ್ತು ಹೈದರಾಬಾದಲ್ಲಿ ನಡೀತಿದೆ. ಪ್ರಾಪರ್ ಲೊಕೇಶನ್ ಎಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ, ಹೈದರಾಬಾದಲ್ಲಿ. ಸೊ ದಟ್ ಇಸ್ ಇಟ್ ಗೈಸ್, ಅಷ್ಟೇನೆ. ಸೊ ಎಲ್ಲರೂ ಕಾಮ್ ಆ್ಯಂಡ್ ಕಂಪೋಸ್ ಆಗಿ ಆರಾಮಾಗಿ ಹೋಗಿ ಇಂಟರ್ವ್ಯೂ ಮುಗಿಸ್ ಬನ್ನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಡು ಲೆಟ್ ಮೀ ನೋ. ಆ್ಯಂಡ್ ಯಾವುದೇ ಥರ ಡೌಟ್ಸ್ ಬಂದ್ರೂ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಾಗ ರೈಟ್ ಸೈಡಲ್ಲಿ ನಿಮಗೆ ಪ್ರತಿಯೊಂದು ಪಾಯಿಂಟ್ಸ್ನೂ ಇನ್ ರೈಟಿಂಗ್ ಕೂಡ ಹಾಕಿರ್ತೀನಿ. ಇನ್ನೂ ನಿಮಗೇನಾದರೂ ಡೌಟ್ ಬಂದು ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನೆಲ್ಲ ಕ್ಲಾರಿಫೈ ಮಾಡ್ತೀನಿ. ಸೊ ಅಷ್ಟೇ, ಎಲ್ರಿಗೂ ಆಲ್ ದ ಬೆಸ್ಟ್. ಯಾರ್ಯಾರು ಒಂದು IT ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನ್ಸು ಇಟ್ಕೊಂಡಿರ್ತೀರ, ಆ ಫ್ರೆಷರ್ಸ್ ಎಲ್ರೂ ಹೋಗಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿ. ನೋ ಮ್ಯಾಟರ್ ನಿಮ್ಗೆ ಆ ಸ್ಕಿಲ್ಸ್ ಗೊತ್ತಿಲ್ಲ, ಡೋಂಟ್ ವರಿ ಅಟ್ ಆಲ್. ಯಾರಿಗೆ ಗೊತ್ತು ಯಾರ ನಸೀಬ್ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ ಅಥವಾ ನೀವೇನೋ ಒಂದು ಆ ಎದುರುಗಡೆ ಇರೋ ಇಂಟರ್ವ್ಯೂವರ್ಗೆ ನೀವು ಇಷ್ಟ ಆದರೆ ಖಂಡಿತ ಅದನ್ನು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಒಂದು ಟ್ರೈ ಕೊಡೋದ್ರಲ್ಲಂತೂ ಖಂಡಿತ ತಪ್ಪಿಲ್ಲ. ಬಿಕಾಸ್ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಂಟರ್ವ್ಯೂ ಹೆಂಗಿರುತ್ತೆ ಏನು ಅಂತ. ಸೊ ನಿಮಗೆ ಸ್ಕಿಲ್ಸ್ ಗೊತ್ತಿಲ್ವೋ ಏನಾದರೂ ಪರವಾಗಿಲ್ಲ, ನಾನು ಹೇಳಿರೋ ಅಷ್ಟನ್ನು ನೀವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಕೂಲಾಗಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬನ್ನಿ. ಆ್ಯಂಡ್ ಈ ಒಂದು ವಿಡಿಯೋನ ನೋಡಿಕೊಂಡು ಯಾರ್ಯಾರು ಇಂಟರ್ವ್ಯೂ ಹೋಗಿ ಅಟೆಂಡ್ ಮಾಡಿ ಬಂದ್ರಿ ಪ್ಲೀಸ್ ಡೂ ಕಮೆಂಟ್ ಡೌನ್, ಸೊ ದ್ಯಾಟ್ ನನಗೂ ಒಂದು ಸ್ಪೋರ್ಟಿವ್ನೆಸ್ ಬರುತ್ತೆ ಟು ಮೇಕ್ ಸಚ್ ವೀಡಿಯೋಸ್. ಎಲ್ಲೆಲ್ಲಿ ಯಾವ್ಯಾವ ಥರ ಇಂಟರ್ವ್ಯೂಸ್ ನಡೀತಿರುತ್ತೆ ಆ್ಯಂಡ್ ನಾನು ವರ್ಕ್ ಮಾಡ್ತಿರೋ ಕಂಪ್ನಿನಲ್ಲಿ ಎಷ್ಟು ಥರ ಟೇಕಿಂಗ್ಸ್ ಮಾಡ್ತಿದ್ದಾರೆ, ಆಲ್ರೆಡಿ ಒಂದು ಅಪ್ಡೇಟ್ ಬಂದಿದೆ. ಸೊ ಈ ವಿಡಿಯೋ ತುಂಬ ಚೆನ್ನಾಗಿ ಓಡಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಖಂಡಿತ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆದಷ್ಟು ಈ ವಿಡಿಯೋನ ಯಾರ್ಯಾರಿಗೆ ಜಾಬ್ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್.